ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 28ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಜೆರುಬ್ಬಾಬೆಲನಿಗೆ ಕರ್ತನ ವಾಕ್ಯವು ಇದೆ. ಬಲದಿಂದ ಅಲ್ಲ, ಶಕ್ತಿಯಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಜಕರ್ಯ 4:6. ಇಂದು ನಾವು ದೇವರ ಸೇವಕನಾದ ಜೆರುಬ್ಬಾಬೆಲನನ್ನು ಭೇಟಿಯಾಗಲಿದ್ದೇವೆ. ಅವನ ಹೆಸರು ಜೆರುಬ್ಬಾಬೆಲ್. ಜೆರುಬ್ಬಾಬೆಲ್ ಎಂಬ ಪದದ ಅರ್ಥ ಬಾಬಿಲೋನಿನ ಚಿಗುರು. ಅವನು ಬಾಬಿಲೋನಿನಲ್ಲಿ ಸೆರೆಯಾಳುಗಳಾಗಿ ಕರೆದೊಯ್ಯಲ್ಪಟ್ಟ ಹೆತ್ತವರಿಗೆ ಜನಿಸಿದ ಕಾರಣ ಅವನಿಗೆ ಈ ಹೆಸರನ್ನು ಇಡಲಾಯಿತು. ಆದರೂ ಜೆರುಬ್ಬಾಬೆಲನಿಗೆ ಕರ್ತನಿಗಾಗಿ ಮತ್ತು ಯೆರೂಸಲೇಮಿಗಾಗಿ ಉತ್ಸಾಹ ಮತ್ತು ಭಕ್ತಿ ಇತ್ತು. ಯಾಜಕನಾದ ಯೆಹೋಶುವನ ಜೊತೆಗೂಡಿ ಅವನು ಜನರನ್ನು ಬಾಬಿಲೋನಿನಿಂದ ಯೆರೂಸಲೇಮಿಗೆ ಹಿಂತಿರುಗಿ ಕರೆದೊಯ್ದನು. ಅಲ್ಲಿ ಅವರು ಕರ್ತನಿಗೆ ಒಂದು ಬಲಿಪೀಠವನ್ನು ಕಟ್ಟಿ ಯಜ್ಞಗಳನ್ನು ಅರ್ಪಿಸಿದರು. ಇದಾದ ನಂತರ ನಾಶವಾದ ದೇವಾಲಯವನ್ನು ಪುನರ್ ನಿರ್ಮಿಸಲು ಜೆರುಬ್ಬಾಬೆಲ್ ಅಡಿಪಾಯ ಹಾಕಿದನು. ಮೊದಲ ದೇವಾಲಯವನ್ನು ಸಾಲೊಮೋನನು ನಿರ್ಮಿಸಿದನು. ಈಗ ಅದೇ ಸ್ಥಳದಲ್ಲಿ ಎರಡನೇ ದೇವಾಲಯಕ್ಕೆ ಅಡಿಪಾಯ ಹಾಕಲಾಯಿತು. ಸಾಲೊಮೋನನು ಒಬ್ಬ ಮಹಾನ್ ರಾಜನಾಗಿದ್ದರಿಂದ ದೇವಾಲಯದ ನಿರ್ಮಾಣವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದಿತ್ತು. ದಾವೀದನು ಅದಕ್ಕೆ ಬೇಕಾದ ಎಲ್ಲವನ್ನೂ ಸಂಗ್ರಹಿಸಿದ್ದನು. ಜನರು ಉದಾರವಾಗಿ ದಾನ ಮಾಡಿದರು ಮತ್ತು ಸುತ್ತಮುತ್ತಲಿನ ರಾಜರು ತಮ್ಮ ಸಹಾಯವನ್ನು ನೀಡಿದರು. ಆದರೆ ಜೆರುಬ್ಬಾಬೆಲನಿಗೆ ಈ ಯಾವುದೇ ಅನುಕೂಲಗಳು ಇರಲಿಲ್ಲ. ಹೆಚ್ಚಿನ ಯಹೂದ್ಯರು ಇನ್ನೂ ಬ್ಯಾಬಿಲೋನಿನಲ್ಲಿ ಸೆರೆಯಲ್ಲಿಯೇ ಇದ್ದರು. ಹಿಂದಿರುಗಿದವರಿಗೆ ಕಡಿಮೆ ಆದಾಯವಿತ್ತು ಮತ್ತು ಸ್ಥಿರವಾದ ಜೀವನೋಪಾಯವಿರಲಿಲ್ಲ. ದೇವಾಲಯದ ಪುನರ್ ನಿರ್ಮಾಣದ ವಿರುದ್ಧ ಎಲ್ಲ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಡೆತಡೆಗಳು ಮತ್ತು ಹೋರಾಟಗಳು ಜೆರುಬ್ಬಾಬೆಲನ ಹೃದಯವನ್ನು ಭಾರವಾಗಿಸಿದವು. ಆಗ ಕರ್ತನು ಅವನಿಗೆ ಈ ಸಲಹೆಯನ್ನು ನೀಡಿದನು: ಆತ್ಮವನ್ನು ಅವಲಂಬಿಸಿರಿ. ಇಂದು ದೇವಾಲಯವು ಮಾನವ ಕೈಗಳಿಂದ ನಿರ್ಮಿಸಲ್ಪಟ್ಟದ್ದಲ್ಲ. ನಂಬಿಕೆಯುಳ್ಳವನ ಹೃದಯವು ಕರ್ತನು ವಾಸಿಸುವ ದೇವಾಲಯವಾಗಿದೆ. ನೀವು ದೇವರ ಆಲಯವಾಗಿದ್ದೀರಿ ಮತ್ತು ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥದವರಿಗೆ 3:16. ನಿಮ್ಮ ಆಧ್ಯಾತ್ಮಿಕ ಜೀವನವು ಅರಮನೆ, ದೇವಾಲಯ, ಕರ್ತನ ವಾಸಸ್ಥಳವಾಗಿ ನಿರ್ಮಿಸಲ್ಪಡುತ್ತಿರುವಾಗ ನೀವು ಖಂಡಿತವಾಗಿಯೂ ಅನೇಕ ವಿರೋಧಗಳು, ಅಡೆತಡೆಗಳು ಮತ್ತು ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ. ಲೋಕ, ಮಾಂಸ ಮತ್ತು ಸೈತಾನನು ನಿಮ್ಮ ಪವಿತ್ರ ಜೀವನದ ವಿರುದ್ಧ ಹೋರಾಡುತ್ತವೆ. ಸೈತಾನನು ಪರೀಕ್ಷೆಯ ಮೇಲೆ ಪರೀಕ್ಷೆಯನ್ನು ತರುತ್ತಾನೆ. ಅಂತಹ ಸಮಯದಲ್ಲಿ ಪವಿತ್ರಾತ್ಮವನ್ನು ಅವಲಂಬಿಸಿರಿ. ಆತ್ಮನಿಂದಲೇ ಎಲ್ಲವೂ ನೆರವೇರುತ್ತದೆ. ದೇವರ ಪ್ರಿಯ ಮಕ್ಕಳೇ, ಪರಾಕ್ರಮಿಯೂ ಶಕ್ತಿಶಾಲಿಯೂ ಆದ ಪವಿತ್ರಾತ್ಮನು ನಿಮ್ಮೊಂದಿಗೆ ನಿಂತು ನಿಮಗೆ ಜಯವನ್ನು ಕೊಡುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಅಂತೆಯೇ ಪವಿತ್ರಾತ್ಮನು ನಮ್ಮ ದೌರ್ಬಲ್ಯಗಳಲ್ಲಿ ಸಹಾಯ ಮಾಡುತ್ತಾನೆ. ನಾವು ಏನು ಪ್ರಾರ್ಥಿಸಬೇಕೆಂದು ನಮಗೆ ತಿಳಿದಿಲ್ಲ, ಆದರೆ ಪವಿತ್ರಾತ್ಮನು ಸ್ವತಃ ವ್ಯಕ್ತಪಡಿಸಲಾಗದ ನರಳಾಟದಿಂದ ನಮಗಾಗಿ ಬೇಡಿಕೊಳ್ಳುತ್ತಾನೆ. ರೋಮಾಪುರದವರಿಗೆ 8:26. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.